ಕಲ್ಮಶದ ವಲ್ಮೀಕ ಎಂದೊಡಲ ಜರಿಯದಿರು ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿದರು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣದೊಡಿಸೆ ನಿನ್ನ ಗುರಿಗೈದಿಪುದು ಮಂಕುತಿಮ್ಮ. ಹೆಚ್ಚಾಗಿ ನಾವು ನಮ್ಮ ಶರೀರದ ಬಗ್ಗೆ ತಾತ್ಸಾರ ಭಾವನೆಯನ್ನು ತಾಳ್ತೇವೆ. ಯಾಕೆಂದ್ರೆ ಶರೀರ ಅಂತ ಹೇಳುವಂಥದ್ದು ಇದು ಕಲ್ಮಶದ ವಲ್ಮೀಕ, ಅಂದ್ರೆ ಕೊಳಕಿನ ಗೂಡು ಅಂತ ಹೇಳುವಂತಹ ಭಾವನೆ ಒಮ್ಮೆ ನಮ್ಮಲ್ಲಿ ಇರ್ತದೆ. ಆತ್ಮವೇ ಪ್ರಧಾನವಾದದ್ದು, ಶರೀರಕ್ಕೆ ಅಂತಹ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳುವಂತಹ ಒಂದು ಮನಸ್ಥಿತಿಗೆ ಆಗಾಗ ಬರ್ತೇವೆ. ಆದ್ರೆ ಡಿವಿಜಿಯವರು ಹೇಳ್ತಾರೆ, ಶರೀರ ಕೊಳಕಿನ ಗೂಡಲ್ಲ, ಶರೀರವನ್ನು ಸಾಧನ ಶರೀರ ಅಂತ ಕರೀತಾರೆ. ಈ ಶರೀರ ಇದ್ದಾಗ ಮಾತ್ರ ನಮಗೆ ಆತ್ಮದ ಉನ್ನತಿಗೆ ಬೇಕಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿಯೇ ದಾಸರು ಕೂಡ ಹೇಳುದು, ಮಾನವ ಜನ್ಮ ಬಹುದೊಡ್ಡದು, ಅದ ಹಾಳ ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ. ಹಾಗಾಗಿ ಈ ಶರೀರವನ್ನು ನಾವು ನಿಕೃಷ್ಟ ಅಂತ ಭಾವಿಸಬಾರದು. ಸಾಧನೆಗೆ ಅನುಕೂಲಕರವಾದಂತಹ ಶರೀರ ಇದು. ಆದ್ರೆ ಈ ಶರೀರಕ್ಕೆ ಕೆಲವು ಮಿತಿಗಳುಂಟು. ಯಾಕಂದ್ರೆ ಈ ಶರೀರಕ್ಕೆ ಅರಿಷಡ್ವರ್ಗಗಳ ಕಾಟ ಸದಾಕಾಲ ಇರುತ್ತದೆ. ಎಲ್ಲಾ ಕಡೆಯಿಂದಲೂ ಕೂಡ ಜಾರುವಿಕೆಗೆ ಅವಕಾಶ, ಹಾಗೂ ಎಲ್ಲಿಂದೆಲ್ಲಿಗೆ ಎತ್ತಣಿಂದೆತ್ತನ ಓದಾಡುವಂತಹ ನಮ್ಮ ಮನಸ್ಸು. ಇಂತಹ ಈ ಕುದುರೆಗೆ ಹಮ್ಮುಳ್ಳ ಹಯ, ಒಂದು ರೀತಿ ಹಮ್ಮು ಇರುವಂತಹ ಕುದುರೆ ಇದು. ಈ ಕುದುರೆಯನ್ನು ಕಾಪಿಟ್ಟು ಕಡಿವಾಣ ತೊಡಿಸಿ, ಇದನ್ನು ನಿಧಾನವಾಗಿ ಇದಕ್ಕೆ ಬುದ್ಧಿ ಹೇಳಿ ಸಮಾಧಾನ ಪಡಿಸಿ ಇದನ್ನು ಕಡಿವಾಣ ಹಾಕಿ ನಾವು ನಿಗ್ರಹಿಸಿದ್ರೆ ನಮ್ಮ ಗುರಿಗೆ ಇದು ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಹಾಗಾಗಿ ಶರೀರವೂ ಬೇಕು, ಶರೀರವೂ ಅತ್ಯಂತ ಪ್ರಾಮುಖ್ಯತೆ ಉಳ್ಳದ್ದು, ಅದರ ಕಡೆಗೆ ನಾವು ಗಮನ ಕೊಡಬೇಕು. ಹಾಗೂ ಸಾಧನ ಶರೀರ ಅಂತ ಹೇಳುವಂತಹ ಭಾವನೆಯನ್ನು ನಮ್ಮಲ್ಲಿಟ್ಟುಕೊಂಡು ಆತ್ಮದ ಉದ್ಧಾರಕ್ಕೆ ಬೇಕಾದಂತಹ ಕಾರ್ಯವನ್ನು ಈ ಶರೀರದ ಮುಖಾಂತರ ನಾವು ಮಾಡಬೇಕು ಅಂತ ಹೇಳುವಂಥದ್ದು ಡಿವಿಜಿಯವರ ಅನುಭವ. ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.